ನನ್ನ ಸಮಸ್ತ ಕರ್ನಾಟಕ ಜನತೆಗೆ ಈ ನಿಮ್ಮ ಬಂಗಾರದ ಹುಡುಗ ಮಾಡೋ ನಮಸ್ಕಾರಗಳು. ಇವತ್ತಿನ ವಿಡಿಯೋಲಿ ರೀಸೆಂಟಾಗಿ ನಮ್ಮ ಆಫೀಸ್ ಕೊಲೀಗ್ ಅವ್ರ ಮದುವೆಗೆ ಹೋಗಿದ್ದೆ, ಅದ್ರ ಬಗ್ಗೆ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಟೈಟಲ್ ಬಂದ್ಬಿಟ್ಟು ರಾಣಿಬೆನ್ನೂರಿನ ರಾಣಿಯ ಮದುವೆ ಅಂತ ಇಕ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ತುಂಬಾನೇ ಚೆನ್ನಾಗಿರುತ್ತೆ, ಎಲ್ಲ ಫುಲ್ ಕವರ್ ಮಾಡಿದ್ದೀನಿ. ನಾವು ಹೋಗ್ತಾ ಇರೋ ಲೊಕೇಶನ್ ಬಂದ್ಬಿಟ್ಟು ರಾಣಿಬೆನ್ನೂರು. ಇದು ಸುಮಾರು ನಮ್ಮ ಬಂಗಾರಪೇಟೆಯಿಂದ ಒಂದು 7 hours ಜರ್ನಿ ಇರುತ್ತೆ. ನಾವು ಬೆಂಗಳೂರಿಗೆ ಹೋಗಿ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿ, ಕೊಲೀಗ್ಸ್ ಎಲ್ಲ ಮೀಟ್ ಆಗಿ ಅದಾದ್ಮೇಲೆ ಅಲ್ಲಿಂದ ಹೋಗ್ತೀವಿ. ಬನ್ನಿ ಹಾಗಾದ್ರೆ ಇಲ್ಲಿಂದ ಹೋಗೋಣ. ಹೆಂಗಿರುತ್ತೆ ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಬೆಳಿಗ್ಗೆನೇ ಎದ್ದು ಬಂಗಾರಪೇಟೆ ಜಂಕ್ಷನ್ಗೆ ಬಂದಿವಿ. ಇಲ್ಲಿಂದ KSR ಬ್ಯಾಂಗ್ಳೂರ್ ಹೋಗ್ಬೇಕು. ಮಧ್ಯಾಹ್ನ 1 ಗಂಟೆಗೆ ಟ್ರೈನು KSR ಬ್ಯಾಂಗ್ಳೂರಲ್ಲಿ. ಅಲ್ಲಿಂದ 5 hour ಜರ್ನಿ. 6:30 ಹಂಗೆ ರೀಚ್ ಆಗ್ತೀವಿ ರಾಣಿಬೆನ್ನೂರು. ರಾಣಿಬೆನ್ನೂರಿಂದ ತಿರ್ಗಾ ನಾವು ರೆಟ್ಟಳ್ಳಿ ಅಂತ ಒಂದು ಊರಿಗೆ ಹೋಗ್ಬೇಕು. ಅಲ್ಲಿ ರಿಸೆಪ್ಷನ್ ನಡೆಯೋದು, ಅಲ್ಲಿ ಮದುವೆ ನಡೆಯೋದು. ಅದಕ್ಕೆ ನಾವು ಬೆಳಿಗ್ಗೆನೇ ಎದ್ದು ನಾವು ಯೂಶಲಿ ಲೈಕ್ 8:18 ಟ್ರೈನ್ಗೆ ಬಂಗಾರಪೇಟೆ ಬಿಡ್ತಾ ಇದ್ದೀರಿ. 8:18 ಬಿಟ್ಟರೆ 10 o'clockಗೆ ಮೆಜೆಸ್ಟಿಕ್ ರೀಚ್ ಆಗ್ತೀವಿ. ನೋಡೋಣ ಬನ್ನಿ. ಟ್ರೈನ್ ನೋಡಿದ್ರೆ ಫುಲ್ ರಶ್ ಇದೆ, ನೀವೇ ನೋಡ್ಬೋದು ವಿಡಿಯೋ ಅಲ್ಲಿ. ಯೂಶಲಿ ಎನಿ ಡೇ ಫುಲ್ ರಶ್ ಇರುತ್ತೆ, ಯಾವ ಡೇನ ಆಗಿರಲಿ. ಸ್ಯಾಟರ್ಡೆ ಸಂಡೇ ಬೆಂಗಳೂರಿಗೆ ಶಾಪಿಂಗ್ ಹೋಗೋರು ಜಾಸ್ತಿ, ಡೈಲಿ ಕೆಲ್ಸಕ್ಕೆ ಹೋಗೋರು ಜಾಸ್ತಿ. ಹೆಂಗಿದ್ರು ಟ್ರೈನ್ ಪ್ರಾಬ್ಲಮ್ ಅಂತೂ ಇವತ್ತವರೆಗೂ ಸಾಲ್ವ್ ಆಗಿಲ್ಲ. ಮಿನಿಸ್ಟ್ರು ಬಂದು ಭರವಸೆ ಕೊಟ್ಟು ಪ್ರತಿಯೊಂದು ಎಲ್ಲ ಆಯಿತು. ಏನು ಮಾಡಿದ್ರೂ ಟ್ರೈನ್ ಪ್ರಾಬ್ಲಮ್ಸ್ ಅಂತೂ ಸಾಲ್ವ್ ಆಗಲ್ಲ. ಅದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತೇ ಆಗಿಲ್ಲ ಇವಾಗವರೆಗೂ. ಫೈನಲಿ ಹಂಗು ಹಿಂಗು ಏನೋ ಒಂದು ಮಾಡಿಕೊಂಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಬಂತು. ನೀವೇ ನೋಡ್ಬೋದು ರೈಲ್ವೆ ಸ್ಟೇಷನ್ ಎಷ್ಟು ಖಾಲಿ ಇದೆ ಅಂತ. ಅದಾದಮೇಲೆ ಜಾಸ್ತಿ ಜನ ಇಳಿತಾರೆ ಟ್ರೈನಿಂದ. ರೈಲ್ವೆ ಸ್ಟೇಷನ್ ತುಂಬ ರಶ್ ಇರುತ್ತೆ, ನೀವೇ ನೋಡ್ಬೋದು. ತುಂಬಾ ಖಾಲಿ ಇದೆ, ಪ್ರಶಾಂತವಾಗಿರುತ್ತೆ. ಇನ್ನು ನನಗೆ 3 hours ಇದೆ ಟ್ರೈನ್ಗೆ, ನಾವು ಹೋಗ್ಬೇಕಾಗಿರೋ ಟ್ರೈನ್ಗೆ. ನಮ್ಗೆ ಈ ಟ್ರೈನ್ ಬಿಟ್ಟರೆ ಬೇರೆ ಯಾವ ಟ್ರೈನು ಇಲ್ಲ. ನೆಕ್ಸ್ಟು ಸಂಡೇ ಆಗಿರೋದ್ರಿಂದ ಯಾವ ಟ್ರೈನು ಇಲ್ಲ. ಬೇರೆ ಟ್ರೈನು ಎಲ್ಲ ಎಕ್ಸ್ಪ್ರೆಸ್ ಇರೋದು, ಟೈಮಿಗೆ ಕರೆಕ್ಟಾಗಿ ಬರುತ್ತಾ ಇಲ್ವ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವು ಯಾಕೆ ನಮ್ಮಿಂದ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು, ನಾವು 1 hour ಮುಂಚಿತವಾಗಿ ಇರೋಣ ಅಂದ್ಬಿಟ್ಟು 3 hours ಬಿಫೋರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ನೀವೇ ನೋಡ್ಬೋದು ಎಷ್ಟು ಖಾಲಿ ಇದೆ ರೈಲ್ವೆ ಸ್ಟೇಷನ್ ಅಂತ. ಜಾಸ್ತಿ ಪ್ರಯಾಣಿಕರು ರೈಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಯಾಕಂದರೆ ರೈಲ್ ಬೇಗ ಹೋಗುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಕೂಡ ರೈಲಲ್ಲೇ ರಾಣಿಬೆನ್ನೂರಿಗೆ. ಫೈನಲಿ ಇನ್ನೂ 3 hours ಇದೆ ಟ್ರೈನ್ಗೆ. ಏನು ಮಾಡೋದು ಅಂತ ಗೊತ್ತಿಲ್ಲ, ಟೈಮ್ ಪಾಸ್ ಮಾಡಬೇಕು. ಅದಕ್ಕೋಸ್ಕರ ರೈಲ್ವೆ ಸ್ಟೇಷನಲ್ಲೇ ವೆಯ್ಟಿಂಗ್ ರೂಮ್ ಅಂತಿರುತ್ತೆ. ನಿಮ್ಮ ಹತ್ರ ಟಿಕೆಟ್ ಇದ್ದರೆ ವೆಯ್ಟಿಂಗ್ ಹಾಲಲ್ಲಿ ನೀವು ಆರಾಮಾಗಿರ್ಬೋದು. 3 hours ಅಲ್ಲ 5 hours ಇರ್ಬೋದು, ಯಾರೂ ನಿಮ್ಮನ್ನು ಕೇಳಲ್ಲ. ಆದರೆ ನಿಮ್ಮ ಹತ್ರ ಟಿಕೆಟ್ ಇರಬೇಕು, ಪ್ರೂಫ್ ಇರಬೇಕು. ಇಲ್ಲಾಂದರೆ ನಿಮಗೆ ಫೈನ್ ಹಾಕ್ತಾರೆ. ಜಾಸ್ತಿ ಜನ ಫೈನ್ ಹಾಕ್ತಿದ್ರು ಟಿಕೆಟ್ ಇಲ್ಲದೆ ಇರೋ ಕಾರಣ. ನಾವು ನಮ್ಮ ಟಿಕೆಟ್ ತೋರಿಸಿ ಆರಾಮಾಗಿ ವೆಯ್ಟಿಂಗ್ ಹಾಲಲ್ಲಿ ಕುತ್ಕೊಂಡು ಇದ್ರಿ. 1 hour ಆದಮೇಲೆ 2 hours ಆಯಿತು. 2 hours ಆದಮೇಲೆ ಬೆಳಿಗ್ಗೆ ಟಿಫನ್ ತಿನ್ಕೊಂಬಂದಿದ್ದೆ. ಮಧ್ಯಾಹ್ನ ಆಗೋಷ್ಟಕ್ಕೆ ಊಟಕ್ಕೆ ಹೊಟ್ಟೆ ಹಸಿವು ಆಯಿತು. ಟ್ರೈನಲ್ಲಂತೂ ನಾನೇನು ತಿನ್ನಲ್ಲ. ಟ್ರೈನ್ ಫುಡ್ಸ್ ಎಲ್ಲ ನನಗೆ ಅಡ್ಜಸ್ಟ್ ಆಗೋಲ್ಲ ಲೈಕ್ ನಮ್ಮ ಬಾಡಿಗೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಹೊರಗಡೆ ಬಂದು ಯಾವುದನ್ನ ಹೋಟ್ಲಲ್ಲಿ ಏನೋ ತಿನ್ನೋಣ ಅಂತ ಹೋದೆ. ಇಲ್ಲಿ ಯಾವುದು ಲೈಕ್ ಪ್ರಾಪರ್ ಹೋಟೆಲ್ಸ್ ನನಗೆ ಅನಿಸೇ ಇಲ್ಲ. ನೋಡಿದ್ರೆ ಯಾವ ಹೋಟೆಲ್ಸು ಚೆನ್ನಾಗಿರಲಿಲ್ಲ ನನ್ನ ಪ್ರಕಾರ. ಲೈಕ್ ನಾನು ಆಲ್ರೆಡಿ ಜಾಸ್ತಿ ಸತಿ ಟೇಸ್ಟ್ ಮಾಡಿದ್ದೀನಿ ಬಂದಾಗೆಲ್ಲ, ನನಗೇನು ಅಷ್ಟು ಚೆನ್ನಾಗಿದೆ ಅನಿಸಿಲ್ಲ. ಅದಕ್ಕೆ ಹೊರಗಡೆ ಹೋಗ್ತಾಯಿದ್ದೆ. ಫುಟ್ಬಾಲ್ ಹೋಟೆಲ್ಸ್ಗೆ ಲೈಕ್ ಪೊಲ್ಯೂಷನ್ ಪ್ರಾಬ್ಲಮ್ಮು, ಲೈಕ್ ಗಾಡಿಗಳೆಲ್ಲ ಹೋಗ್ತಾ ಇರುತ್ತೆ. ಫುಟ್ಬಾಲ್ ಹೋಟೆಲ್ಸಲ್ಲಿ ಚೆನ್ನಾಗಿರಲ್ಲ. ಲೈಕ್ ಮೆಜೆಸ್ಟಿಕ್ ಹತ್ರ ಯೂಶ್ವಲಿ ನಾನು ಹೇಳ್ತಾ ಇರೋದು. ಅದಕ್ಕೆ ನಾವು ಬಂದಿದ್ದ ಸ್ಪಾಟ್ ಬಂದ್ಬಿಟ್ಟು ಸ್ವಾಮಿ ಟೆಂಪಲ್ಲು, ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು. ನೀವೇ ನೋಡ್ಬೋದು. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ 2nd ಗೇಟ್ ಹತ್ರ ಇದೆ. ಅದಾದಮೇಲೆ ನಿಮ್ಗೆ ಇನ್ನೂ ಎಕ್ಸಾಕ್ಟ್ ಲೊಕೇಶನ್ ಬೇಕಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಆಪೋಸಿಟ್ ರೋಡಲ್ಲಿದೆ. ಲೈಕ್ ಇಲ್ಲಿ ಪ್ರತಿನಿತ್ಯ ಪ್ರತಿದಿನ ಅನ್ನದಾನ ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಕರೆಕ್ಟಾಗಿ ಅನ್ನದಾನ ಸ್ಟಾರ್ಟ್ ಮಾಡ್ತಾರೆ. ಜಾಸ್ತಿ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದರಿಂದ ದಿನ ಒಂದು 100 ರೂಪಾಯಿ ಉಳಿಸ್ಬೋದು. ದಿನ ಕೂಲಿ ಮಾಡೋರು ಮತ್ತು ಮಿಡಿಲ್ ಕ್ಲಾಸ್ ಜನರು ಎಲ್ಲರೂ ಇಲ್ಲಿ ಬಂದು ತಿಂತಾರೆ. ಲೈಕ್ ಸ್ವಾಮಿ ಪ್ರಸಾದ ಅಂದರೆ ತುಂಬ ಪವಿತ್ರವಾದದ್ದು. ಪ್ರಸಾದವನ್ನು ತಿನ್ನೋದೇ ಒಂದು ಪುಣ್ಯ ಆಗಿರುತ್ತೆ. ಅಯ್ಯಪ್ಪ ಸ್ವಾಮಿ ಅನ್ನದಾನ ಪ್ರಭುವಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಾವು ಕ್ಯೂಯಲ್ಲಿ ನಿಂತ್ಕೊಂಡ್ವಿ. ತುಂಬಾ ಜನ ಸೇರ್ತಾರೆ, ತುಂಬಾ ಜನ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಈ ಪ್ರಸಾದ ಮಾಡೋರಿಗೆ ಒಂದು ಬಿಗ್ ಸೆಲ್ಯೂಟು, ಯಾಕಂದರೆ ಅಷ್ಟು ಜನಗೆ ಪ್ರತಿದಿನ ಊಟ ಆಗ್ತಾಯಿದ್ದಾರೆ. ಇದೊಂದು ತುಂಬ ಶ್ರೇಷ್ಠವಾದ ಅನ್ನದಾನ. ಆದಷ್ಟು ಎಲ್ಲರೂ ಅನ್ನದಾನ ಮಾಡಿ, ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ.
ನೀವು ಮಾಡಿರೋ ಅನ್ನದಾನ ತುಂಬ ಜನರನ್ನ ನಿಮ್ಮ ಫ್ಯಾಮಿಲಿಯವ್ರನ್ನ ಕಾಯುತ್ತೆ. ನೋಡ್ಬೋದು ಪ್ರಸಾದ ಅಂತೂ ರಿವ್ಯೂ ಕೊಡುವಷ್ಟು ದೊಡ್ಡವನೇನಾಗಿಲ್ಲ ನಾನು. ತುಂಬಾ ಚೆನ್ನಾಗಿತ್ತು. ಪ್ರತಿ ದಿನಾನೂ ಮೆನ್ಯೂ ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಮಜ್ಜಿಗೆ ಕೂಡ ಕೊಡ್ತಾರೆ. ಇಲ್ಲಿ ಅಷ್ಟೇ ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಕ್ಯೂ ಅಲ್ಲಿ ಹೋಗಲ್ಲ, ಮಧ್ಯದಲ್ಲಿ ನುಗ್ಗೋದು ಈ ಥರ ಎಲ್ಲ ಮಾಡ್ತಾರೆ. ಯಾಕೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪ್ರಸಾದನ ಕೂಡ ನೆಟ್ಟಿಗೆ ತೊಗೊಳ್ಳಲ್ಲ ನಮ್ಮ ಜನ. ಈ ಥರ ಜನರಿಗೆ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ. ಫೈನಲಿ ಪ್ರಸಾದ ತಿಂದು ಅನ್ನದಾದ ಸುಖೀಭವ ಎನ್ನುತ್ತಾ ನಾವು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀವಿ. ನೀವೇ ನೋಡ್ಬೋದು. ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ನಮ್ಮ ಫ್ರೆಂಡ್ಗಳನ್ನೆಲ್ಲ ಮೀಟ್ ಆಗಿ ಟ್ರೈನ್ ಹತ್ತಿ ನಾವು ರಾಣಿಬೆನ್ನೂರಿಗೆ ನಮ್ಮ ಪಯಣನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋ ನೋಡ್ಕೊಂಡ್ ಬನ್ನಿ. ಪಟ್ಟರ ಪಟ್ಟ ತುಂಟರ ತುಂಟ ಭತ್ತ ಅವನೇ ಮಾಣಿಕ್ಯ, ನೆಟ್ಟರ ನಿಂಟ ಕಂಠರ ಪಟ್ಟ ಭತ್ತ ಅವನೇ ಮಾಣಿಕ್ಯ. ರಾಮಾಚಾರಿ ಹಂಗೆ ಇವನು ತುಂಬಾ ಕಿಲಾಡಿ, ನಾಗ ಕಾಳ ಭೈರವನು ಇನ್ನೇನೆ ನೋಡಿ. ಹತ್ತಿ ಮಸೆಯೋದು ಸ್ನೇಹ ಬೆಸೆಯೋದು ಎಲ್ಲ ಗೊತ್ತು ಕಾಣೋ ನಮ್ಮ ಹೈದಿಂಗೆ. क्या जाने मानिया, ऊपर क्या नीचे क्या जाने मानिया. ये पट्टर पंटा तुटर तुटा पत्ता औने मानिया, निंटर निंटा पट्टर पंटा पत्ता औने मानिया. संकाशं कश्यपीय महाबलिं तमोरिं सर्वभावधनं प्रणतोऽस्मि दिवाकरं. जपकुसुम संकाशं कश्यपीय महाबलिं तमोरिं सर्वभावधनं प्रणतोऽस्मि दिवाकरं. जपकुसुम संकाशं कश्यपीय महाबलिं तमोरिं सर्वभावधनं प्रणतोऽस्मि दिवाकरं. जपकुसुम संकाशं कश्यपीय महाबलिं तमोरिं सर्वभावधनं प्रणतोऽस्मि दिवाकरं. ಫೈನಲಿ ನಾವು ರಾಣಿಬೆನ್ನೂರು ರೀಚ್ ಆಗೋಷ್ಟಕ್ಕೆ ಟೈಮ್ ಬಂದ್ಬಿಟ್ಟು 6:30 ಆಗಿತ್ತು. ನಾವು 1:30ಗೆ ಟ್ರೈನ್ ಹತ್ತಿದ್ದು KSR ಬ್ಯಾಂಗ್ಳೂರಲ್ಲಿ. 5 hours ಹಾರ್ಡ್ಲಿ ಜರ್ನಿ ಟ್ರೈನಲ್ಲಿ. ಅದಾದಮೇಲೆ ನಾವು ಬಂದಿದ್ದು ಕರೆಕ್ಟಾಗಿ 6:30ಗೆ ರಾಣಿಬೆನ್ನೂರಿಗೆ. ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ಬರೋಷ್ಟಕ್ಕೆ 4 kilometers. ಅದರಲ್ಲಿ ಆಟೋಲ್ಲಿ ಬಂದು ಅಲ್ಲಿಂದ ಬಸ್ ಹತ್ತಿದ್ವಿ. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ರೆಟ್ಟಹಳ್ಳಿಗೆ. ರೆಟ್ಟಹಳ್ಳಿ ಬಂದ್ಬಿಟ್ಟು ತುಂಬಾ ಫೇಮಸ್ಸು. ಲೈಕ್ ಹಳೆ ಕಾಲದ ಟೆಂಪಲ್ಸ್ ಎಲ್ಲ ವೈಬ್ ಸಿಗುತ್ತೆ ನಿಮಗೆ ಆ ಊರಲ್ಲಿ. ಅಷ್ಟು ಚೆನ್ನಾಗಿದೆ ಅಂತೆ. ನಾವು ಮ್ಯಾಪ್ಸಲ್ಲಿ ನೋಡಿದೆ. ಮ್ಯಾಪ್ಸಲ್ಲಿ ಹಳೆ ಕಾಲದ ಟೆಂಪಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ. ನಾವಿವಾಗ ಹೋಗ್ತಾ ಇರೋದು ವೀರಭದ್ರೇಶ್ವರ ಕನ್ವೆನ್ಷನ್ ಹಾಲ್ಗೆ. ಅಲ್ಲೇ ಮದುವೆ ನಮ್ಮ ಆಫೀಸ್ ಕೊಲೀಗ್ದು. ಫೈನಲಿ ಅಲ್ಲಿಗೆ ನಾವು ಹೋಗ್ತಾ ಇದ್ದೀರಿ. ನಮ್ಮ ಆಫೀಸ್ ಕೊಲೀಗ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಈ ವಿಡಿಯೋ ಟೈಟಲ್ ಬಂದ್ಬಿಟ್ಟು ರಾಣಿಬೆನ್ನೂರಿನ ರಾಣಿಯ ಮದುವೆ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಆಫೀಸ್ಗೆ ಅವ್ರು ತುಂಬ ರಾಣಿ ಥರ, ಅದಕ್ಕೋಸ್ಕರ ಆ ಟೈಟಲ್ನ ಕೊಡ್ತಾ ಇದ್ದೀನಿ. ನೀವೇ ನೋಡ್ಬೋದು. ಫೈನಲಿ ಹೋಗ್ತಾ ಇದ್ದೀವಿ. ಕತ್ಲಾಗೋಯ್ತು. 7:30ಗೆ ರೀಚ್ ಆದ್ವಿ. ರಾಣಿಬೆನ್ನೂರಿಂದ ರೆಟ್ಟಹಳ್ಳಿ ಬಂದ್ಬಿಟ್ಟು 25 kilometers ಹಾರ್ಡ್ಲಿ. 25 kilometers ಟ್ರಾವೆಲ್ ಮಾಡಿ ಅದಾದಮೇಲೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನೀವೇ ನೋಡ್ಬೋದು. ನಮಗೇನಂದರೆ ಕ್ಯೂರಿಯಾಸಿಟಿ, ಬಂದಿದ ತಕ್ಷಣ ರಿಸೆಪ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಂತ. ಅದಾದಮೇಲೆ ನಮಗೆ ಚೌಟ್ರಿಗೆ ಬಸ್ ಸ್ಟ್ಯಾಂಡಿಂದ ಡ್ರಾಪ್ ಸಿಕ್ತು. ನೀವೇ ನೋಡ್ಬೋದು. ಅದಾದಮೇಲೆ ನಮ್ಮನ್ನು ಕಾರಲ್ಲಿ ಕರ್ಕೊಂಡು ಹೋಗಕ್ಕೆ ಬಂದಿರೋ ಬ್ರೋ ಹೇಳಿದ ಪ್ರಕಾರ ಏನಂದರೆ, ಇನ್ನು ಏನು ಸ್ಟಾರ್ಟೇ ಆಗಿಲ್ಲ, ಮದುವೆ ಹೆಣ್ಣೆ ಬಂದಿಲ್ಲ ಚೌಟ್ರಿಗೆ ಅಂತ ಹೇಳಿದ್ರು. ನನಗೆ ಅವಾಗ ತುಂಬಾ ಶಾಕ್ ಆಯಿತು. ಈ ಕಡೆ ಎಲ್ಲ ರಿಸೆಪ್ಷನ್ ಲೇಟ್ ಅಂತೆ. ಅದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಂಡೆ. ಈ ಕಡೆ ಎಲ್ಲ 10 o'clock ಮೇಲೆ ಸ್ಟಾರ್ಟ್ ಮಾಡೋದಂತೆ. ಫಸ್ಟ್ ಊಟ ತಿಂದ್ಬಿಟ್ಟು ಅದಾದ್ಮೇಲೆ ರಿಸೆಪ್ಷನ್ ಅಂತೆ. ಲೈಕ್ ಬಂದಿರೋ ಜನ ಮದುವೆ ಹೆಣ್ಣು ಅಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಡಿ ದಯವಿಟ್ಟು. ಅದಾದಮೇಲೆ ನಾವು ಹೋಗಿ ಚೌಟ್ರಿಗೆ ಬರ್ತಾ ಇದ್ದೀವಿ. ನೀವೇ ನೋಡ್ಬೋದು ಚೌಟ್ರಿ ಎಲ್ಲ ಹೆಂಗೆ ಡೆಕೋರೇಷನ್ ಆಗಿದೆ ಅಂತ. ನೋಡಿ ಒಂದೆರಡು ಶಾರ್ಟ್ಸ್ ತೊಗೊಂಡೆ. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಲೈಟಿಂಗ್ಸು, ಒಂದು ಒಳ್ಳೆ ವೈಬು.
ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಇನ್ನೂ ಮದುವೆ ಗಂಡ ಮದುವೆ ಎಣ್ಣೆ ಬಂದಿಲ್ಲ ಚೌಟ್ರಿಗೆ. 8 ಗಂಟೆ ಆಗಿದೆ. ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಸೆಕೆ ಅಂದರೆ ಸೆಕೆ ಈ ಕಡೆ. ನಾವು ಈ ಥರ ಸೆಕೆ ನೋಡೇ ಇಲ್ಲ. ನೀವು ಮೇಕಪ್ ಮಾಡ್ಕೊಂಡ್ರೆ 1 ನಿಮಿಷಕ್ಕೆ ಹೋಗ್ಬಿಡುತ್ತೆ. ನಾವಂತೂ ಮೇಕಪ್ ಮಾಡಲ್ಲ ಲೈಫಲ್ಲಿ. ಆದರೆ ಮೇಕಪ್ ಮಾಡಿದ ತಕ್ಷಣ ಲೇಡೀಸ್ಗೆಲ್ಲ 1 ನಿಮಿಷಕ್ಕೆ ಹೋಗ್ಬಿಡುತ್ತೆ. ಅಷ್ಟು ಸೆಕೆ ಇಲ್ಲಿ. ಈ ಕಡೆನೇ ಸೆಕೆ ಜಾಸ್ತಿ. ಏನು ಮಾಡೋದು, ಬಂದಿದ್ದೀವಿ, ನೋಡ್ಕೊಂಡು ಹೋಗಬೇಕು. ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ಚೌಟ್ರಿ ಏನೋ ಅಷ್ಟು ತುಂಬ ದೊಡ್ಡದೇನಲ್ಲ, ಒಂದು 200 ಜನ ಕೂತ್ಕೋಬೋದು ಅಟ್ ಎ ಟೈಮು. ಅಷ್ಟು ಸ್ಪೇಸ್ ಏರಿಯಾ ಇದೆ, ನೀವೇ ನೋಡ್ಬೋದು ವಿಡಿಯೋಲ್ಲಿ. ಅದಾದಮೇಲೆ ಇನ್ನು ಮದುವೆ ಗಂಡು ಮದುವೆ ಎಣ್ಣೆ ಬಂದಿಲ್ಲ, ನೀವೇ ನೋಡ್ಬೋದು ಚೌಟ್ರಿಯಲ್ಲಿ ಡೆಕೋರೇಷನ್ಸ್ ಎಲ್ಲ ಹೆಂಗಿದೆ, ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡ್ಬೋದು. ಒನ್ಸ್ ಅವ್ರು ಬಂದಿದ ತಕ್ಷಣ ಬಸ್ಸೇ ಬರುತ್ತೆ, ಅವಾಗ ಜನ ಜಾಸ್ತಿ ಆಗ್ತಾರೆ ಆಟೋಮೆಟಿಕ್ಕು. ನಾವು ಅಡುಗೆ ಸಾಲ್ಗೆ ಹೋಗಿ ಅಲ್ಲಿ ಮಂಡಕ್ಕಿ ಸ್ನ್ಯಾಕ್ಸ್ ಕೊಡ್ತಾಯಿದ್ರು, ಅದನ್ನು ತಿಂದು ನಾವು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ನಮ್ಮ RCB ವರ್ಸಸ್ CSK ಮ್ಯಾಚ್ ಇತ್ತು. ಎಲ್ಲ ಕೊಲೀಗ್ಸು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ರು, ನೀವೇ ನೋಡ್ಬೋದು ವಿಡಿಯೋಲ್ಲಿ. ನೀವು ಯಾರನ್ನ RCB ಫ್ಯಾನ್ಸ್ ಆಗಿದ್ರೆ ಒಂದೇ ಒಂದು ಕಮೆಂಟ್ ಹಾಕಿ. We're ready for the challenge, पैर अप करके लाइफ एक मैदान है जो जिद और जान है, तो बने लॉकडाउन भी खुला आसमान है, तो पहन के तो रेड एंड गोल्ड, go challengers go play bold. ಏನೇ ಇರಲಿ ನಮ್ಮ ಸಪೋರ್ಟ್ RCBಗೆ. ಈ ಸತಿ ಕಪ್ ನಮ್ಮದೇ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡೆ, ನೀವೇ ನೋಡ್ಬೋದು. ಅಷ್ಟರಲ್ಲೇ 8:30 ಆಗಿತ್ತು ಮದುವೆ ಹೆಣ್ಣು ಎಂಟ್ರಿ, ನೀವೇ ನೋಡ್ಬೋದು ವಿಡಿಯೋಲ್ಲಿ. ನೋಡ್ಕೊಂಬನ್ನಿ ಮದುವೆ ಹೆಣ್ಣು ಎಂಟ್ರಿ ಹೆಂಗಿತ್ತು ಅಂತ. ಒನ್ಸ್ ಮದುವೆ ಹೆಣ್ಣು ಎಂಟ್ರಿ ಆಗಿ ಮದುವೆ ಗಂಡು ಎಂಟ್ರಿ ಆಗಿ ಅದಾದಮೇಲೆ ಅವರೆಲ್ಲ ಹೋಗಿ ರೆಡಿ ಆಗೋ ಒಳಗೆ ಊಟ ಸ್ಟಾರ್ಟ್ ಮಾಡಿಬಿಟ್ರು, ನೀವೇ ನೋಡ್ಬೋದು ವಿಡಿಯೋಲ್ಲಿ. ಊಟ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ. ನಾವು ಹೋಗಿ ಊಟಕ್ಕೆ ಕೂತ್ಕೊಂಡ್ಬಿಟ್ರಿ. ಊಟ ತಿಂದಿದ್ದಾದ್ಮೇಲೆ ರಿಸೆಪ್ಷನ್ನು, ಆಮೇಲೆ ಹೋಗಿ ವಿಶ್ ಮಾಡೋದು, ಗಿಫ್ಟ್ ಕೊಡೋದು, ಅದೆಲ್ಲ ಅದಾದಮೇಲೆ ಅದಕ್ಕೋಸ್ಕರ ನಾವು ಊಟ ತಿಂತಾಯಿದ್ದೀವಿ. ಯಾಕಂದರೆ ಆಲ್ರೆಡಿ 9 ಗಂಟೆ ಆಗೋಗಿದೆ. ಇನ್ನು ರಿಸೆಪ್ಷನ್ ಸ್ಟಾರ್ಟ್ ಆಗೋದೇ 10 ಗಂಟೆಗೆ ಅಂದ್ಕೊಳ್ಳಿ. ಫಸ್ಟ್ ಹೋಗಿ ಊಟ ತಿನ್ಕೊಳ್ಳಿ ಅಂತ ಹೇಳಿದ್ರು ನಮ್ಮ ಫ್ರೆಂಡು. ಅದಕ್ಕೆ ನಾವೆಲ್ಲ ಬಂದು ಊಟಕ್ಕೆ ಕೂತ್ಕೊಂಡಿದ್ದೀವಿ, ನೀವೇ ನೋಡ್ಬೋದು. ಊಟಕ್ಕೆ ಕೂತ್ಕೊಂಡು ಸೆಲ್ಫಿ ತೊಗೊಂಡ್ವಿ. ನಮ್ಮದೇ ಫಸ್ಟ್ ಬ್ಯಾಚ್ ಊಟದಲ್ಲಿ, ನೀವೇ ನೋಡ್ಬೋದು. ಫೈನಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾದಮೇಲೆ ನಾವೆಲ್ಲ ಊಟ ತಿಂತಾಯಿದ್ದೀವಿ, ನೀವೇ ನೋಡ್ಬೋದು. ಊಟ ಪ್ರತಿಯೊಂದು ಐಟಮು ಏನೇನಿತ್ತು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ ಮತ್ತು ಚಟ್ನಿ, ಸಾಗು, ಪೂರಿ, ಪ್ರತಿಯೊಂದು ಐಟಮು ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಕ್ಯಾಟ್ರಿಂಗ್ ಸರ್ವಿಸಸ್ಗೆ ಅದು ಬಿಗ್ ಹ್ಯಾಟ್ಸ್ ಅಪ್. ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಐಟಮು. ಅನ್ನ, ರಸ, ಪ್ರತಿಯೊಂದು ಐಟಮು ತುಂಬಾ ಚೆನ್ನಾಗಿತ್ತು. ಇವ್ರ ಕಡೆ ಮಜ್ಜಿಗೆ ಕೊಡ್ತಾರೆ ಕುಡಿಯೋಕ್ಕೆ, ಅದು ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಐಟಮು ತುಂಬಾ ಚೆನ್ನಾಗಿತ್ತು. ಸ್ವೀಟ್ ಬಂದ್ಬಿಟ್ಟು ಲಾಡು ತುಂಬಾ ಚೆನ್ನಾಗಿತ್ತು. ಎಲ್ಲ ಐಟಮ್ಸು ತಿಂದು ಒಂದು ಸತಿಗೆ ಈ ಚೌಟ್ರಿಯಲ್ಲಿ ಒಂದು 100-150 ಜನ ಕೂತ್ಕೋಬೋದು, ಅಷ್ಟು ಜಾಗ ಇದೆ. ನೀವೇ ನೋಡ್ಬೋದು. 4ರಿಂದ 5 ಲೈನ್ ಇದೆ. ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಐಟಮು. ಅದಾದಮೇಲೆ ನಾವೆಲ್ಲ ಊಟ ಮಾಡ್ಕೊಂಡು ಬಂದು ನೋಡಿದ್ರೆ ಆವಾಗೂ ರಿಸೆಪ್ಷನ್ ಸ್ಟಾರ್ಟ್ ಆಗಿಲ್ಲ. ನಾವು ಅಂದ್ಕೊಂಡ್ರೆ 10:30 ಮೇಲೆ ಸ್ಟಾರ್ಟ್ ಮಾಡ್ತಾರೆ ಇವರು ಅನಿಸ್ತಾ. ಆಲ್ರೆಡಿ ಯಾಕೆ ಲೇಟ್ ಆಗ್ತಾಯಿದೆ ಅಂದ್ಕೊಂಡ್ರಿ ಅಂದರೆ, ಹುಡುಗಿ ಇಬ್ಬರು ಬಂದುಬಿಟ್ಟು RCB ಫ್ಯಾನ್ಸು. RCB CSK ಮ್ಯಾಚ್ ನಡೀತದೆ, ತುಂಬ ಇಂಟ್ರೆಸ್ಟಿಂಗಾಗಿ ಅವರು ನೋಡಿಕೊಂಡು ಆರಾಮಾಗಿದ್ದಾರೆ. ಅದಾದಮೇಲೆ ಸ್ಟಾರ್ಟ್ ಮಾಡೋಣ, ಹೆಂಗಿದ್ರೂ RCB ಗೆಲ್ಲುತ್ತೆ ಇವತ್ತು, ಗೆದ್ದ ಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಮ್ಯಾಚ್ ನೋಡ್ತಾಯಿದ್ರು. ಆಲ್ಮೋಸ್ಟ್ ಚೌಟ್ರಿಯಲ್ಲಿ ಇರೋರೆಲ್ಲ ಮ್ಯಾಚ್ ನೋಡ್ತಾ ಇದ್ದಾರೆ. ತುಂಬಾ ಸೆಕೆ ಆ ಕಡೆ, ಆದರೆ ಕೂಡ ಸೆಕೆಯಲ್ಲೇ ಫುಲ್ ಮ್ಯಾಚ್ ನೋಡ್ತಾ ಇದ್ದಾರೆ. ಅದು ನಮ್ಮ RCB ಇರೋ ಪವರು, ನಮ್ಮ RCB ಫ್ಯಾನ್ಸ್ ಕೊಡೋ ರೆಸ್ಪೆಕ್ಟು RCBಗೆ, ನೀವೇ ನೋಡ್ಬೋದು. ಅದಾದಮೇಲೆ ಫೋಟೋ ಶೂಟ್ ಎಲ್ಲ ಆಯಿತು ನಮ್ಮ ಫ್ರೆಂಡ್ಸ್ದೆಲ್ಲ, ನೀವೇ ನೋಡ್ಬೋದು. ಎಲ್ಲರೂ ಫೋಟೋ ಶೂಟ್ ತೊಗೊಂಡು ಸೆಲ್ಫಿ ಎಲ್ಲ ತೊಗೊಂಡು ಅದಾದಮೇಲೆ ಕರೆಕ್ಟಾಗಿ 10:30ಗೆ ಗ್ರ್ಯಾಂಡ್
ಸುಖಿಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಹುಡುಗಿ ಚೆಲುವಾದ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುಖಿಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಹುಡುಗಿ ಚೆಲುವಾದ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಚಿನ್ನ ಅಪರಂಜಿಗಿಂತ ಚೆನ್ನ ನಿನ್ನ ಹುಡುಗನು ಬೆನ್ನ ನೆರಳಂತೆ ನೂರು ಹೊತ್ತು ಜೊತೆಗಿರುವನು ಯಾರು ಕೊಡದಷ್ಟು ಒಲವ ತಂದು ತಗೋ ಎನ್ನುವನು ಒಂದು ಗಳಿಗೇನು ನಿನ್ನ ಬಿಟ್ಟು ಇರನು ಸುಬಿಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಹುಡುಗಿ ಚೆಲುವಾದ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಫೈನಲಿ ಅವ್ರ ಸ್ಕೂಲ್ ಫ್ರೆಂಡ್ಸಿಂದ ಒಂದು ಪವರ್ ಬ್ಲಾಸ್ಟ್ ಪರ್ಫಾರ್ಮೆನ್ಸ್ ಆಗಿ ವೆಲ್ಕಮ್ ಎಂಟ್ರಿ ಆಯಿತು. ಅದಾದಮೇಲೆ ನಾವು ಹೋಗಿ ಮದುವೆ ಗಂಡು ಮದುವೆ ಹೆಣ್ಣಿಗೆ ವಿಶ್ ಮಾಡಿ, ಅದಾದಮೇಲೆ ಅವ್ರಿಗೆಲ್ಲ ನಾವು ತಂದಿರೋ ಗಿಫ್ಟ್ಸ್ ಕೊಟ್ಟು ಅವ್ರಿಗೆ ವಿಶ್ ಮಾಡಿ, ಅದಾದಮೇಲೆ ನಾವು ನಮ್ಮ ರೂಮ್ ಕಡೆಗೆ ಹೋಗಿ ಮಲ್ಕೊಂಡ್ವಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮದುವೆ ಬಗ್ಗೆ ತಿಳಿಸ್ಕೊಡ್ತೀನಿ. ಆದಷ್ಟು ಬೇಗ ಆ ವಿಡಿಯೋ ಬ್ಲಾಗ್ ಮಾಡ್ತೀನಿ. ದಯವಿಟ್ಟು ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.